ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಪುಕ್ಸಟ್ಟೆ ಅವಾಂತರಗಳು, ಫ್ರೀ ಬೀಸ್ ಅವಾಂತರಗಳು ನಾವು ಒಂದನೇ ಎಪಿಸೋಡ್ ಮಾಡಿದ್ವಿ, ಎರಡನೇ ಎಪಿಸೋಡ್ ಮಾಡ್ತಾಯಿದ್ವಿ. ಏನು ಅಂತಂದರೆ ಈ ಮಾಡಿರ್ತಕ್ಕಂಥ ಅವಾಂತರಗಳು ಒಂದೆರಡಲ್ಲ. ನೋಡಿ, ಚೈನಾ ನಮಗಿಂತ ಬಹಳ ಮುಂದುವರೆದ್ಬಿಟ್ಟಿದೆ. ಹಾಗಾದರೆ ಫ್ರೀ ಬೀಸ್ಗಳನ್ನ ತೊಗೊಂಡು ನಾವು ಚೈನಾ ದೇಶಕ್ಕೆ ನಮ್ಮ ಸ್ವಾತಂತ್ರ್ಯವನ್ನು ಕೊಡಬಹುದಾ, ಒತ್ತಾಡಬಹುದಾ ಅಂತಂದರೆ ಕಾಂಗ್ರೆಸ್ನವ್ರು ಎಸ್ ಅಂತಾರೆ. ಯಾಕೆ ಅಂತಂದರೆ ಪ್ಯಾರ್ ಕಿ ದುಕಾನ್ ಅಂತ ಹೇಳ್ತಾರೆ ಅವರು. ಪ್ಯಾರ್ ಕಿ ದುಕಾನ್ ಅಂತ ಹೇಳ್ಬಿಟ್ಟು ಇಲ್ಲೇನಾಗುತ್ತೆ, ಹಿಂದೂ ಹೆಣ್ಮಗಳು ರೇಪ್ ಆದರೆ, ಹಿಂದೂಗಳು ಕೊಲೆ ಆದರೆ ಪ್ಯಾರ್ ಕಿ ದುಕಾನ್ ಅಂತ ಹೆಸರು ಹೇಳ್ಕೊಂಡು ಅವ್ರು ಇನ್ನೊಂದು ಶೋಭಾಯಾತ್ರೆ, ಇನ್ನೊಂದು ಸೌತಿಂದ ನಾರ್ತು, ಈಸ್ಟಿಂದ ವೆಸ್ಟ್ ಪ್ರಯಾಣ ಮಾಡ್ತಾರೆ. ಅವ್ರ ಕಿವಿಗೆ ಮುಟ್ಟೋದೇ ಇಲ್ಲ ಈ ಕೂಗು. ಈ ಥರ ಮಾಡ್ಕೊಂಡಿದ್ದಾಗ ಈ ಫ್ರೀ ಬಿ ಅವಾಂತರಗಳು ಏನಾಗುತ್ತೆ, ಮುಚ್ಚೋಗ್ಬಿಡುತ್ತೆ. ಅದನ್ನು ಮತ್ತೆ ತೆಗಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ನೋಡಿ, ಇತ್ತೀಚಿನ ಪೇಪರ್ಗಳಲ್ಲಿ ನೋಡ್ತಾಯಿದ್ವಿ, 2,000 ಕೋಟಿನ ಬಡ್ಜೆಟಲ್ಲಿ ಸಾರಿಗೆ ಇಲಾಖೆ ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯನವರು 16ನೇ ಬಡ್ಜೆಟ್ನ ಕೊಟ್ಟಿದ್ದಾರೆ. ಇವರು ಅತ್ಯಂತ ಚಾಣಾಕ್ಷ ಅಂತ ಹೇಳ್ತೀವಿ. ಫ್ರೀ ಬಿ ಕೊಟ್ಟಿರೋದ್ರಿಂದ ಯಾರು ಬಡವರಿದ್ದಾರೆ, ಯಾರು ಯೋಚನೆ ಮಾಡ್ತಕ್ಕಂಥ ಶಕ್ತಿನೇ ಇಲ್ಲ, ಯಾರು ಅಮಾಯಕರಿದ್ದಾರೆ, ಯಾರು ಅನಕ್ಷರಸ್ಥರಿದ್ದಾರೆ, ಯಾರು 10 ರೂಪಾಯಿ ಕೊಟ್ಟರೆ ನಮ್ಮನ್ನು ರಾಜ ಅಂತ ಟ್ರೀಟ್ ಮಾಡ್ತಾರೆ, ಅಂಥ ಜನಗಳೇ ನಮ್ಮ ದೇಶದಲ್ಲಿ ವೋಟ್ ಹಾಕ್ತಕ್ಕಂಥವ್ರು 80% ಇದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಸೈಡ್ಗಿಟ್ಟು ಪ್ರಬುದ್ಧರಾಗಿರ್ತಕ್ಕಂಥವ್ರ ಬಗ್ಗೆ ಮಾತ್ರ ಮಾತಾಡ್ತಾ, ವಸ್ತುಸ್ಥಿತಿ ಬಗ್ಗೆ ಮಾತಾಡ್ತಾ, ಸತ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇವತ್ತಿನ ಎಪಿಸೋಡ್ನ ಮುಂದುವರಿಸ್ತಾ ಇದ್ವಿ. ಈ ಫ್ರೀ ಬಿಗಳು ಕೊಟ್ಟಿರೋದ್ರಿಂದ ನಮ್ಮ ದೇಶ ನಿಜವಾಗ್ಲೂ ವೀಕ್ ಆಗ್ತಾ ಇದೆ. ಭಿಕ್ಷುಕರಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಭಿಕ್ಷುಕರಿಗೆ ಶಕ್ತಿ ಇರೋದಿಲ್ಲ. ಈ ಪ್ರಪಂಚದಲ್ಲಿ ಯಾರೇ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ನಮ್ಮನ್ನು ಪುನಃ 1,000 ವರ್ಷಗಳವರೆಗೆ ರೂಲ್ ಮಾಡ್ಬೋದು. ಇದಕ್ಕೆ ಫಸ್ಟ್ ಕಾಯ್ತಾ ಇರೋರು ಚೈನಾ ದೇಶದವರು ಅಂತ ಹೇಳ್ತೀರಿ. ಈ ಫ್ರೀ ಬಿಗಳ ಅವಾಂತರ ಅಂತಂದರೆ ಬನ್ನಿ, ಸುಮ್ಮನೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಅದಕ್ಕೆ ಕೆಲವು ಉದಾಹರಣೆಗಳು ಕೊಡಬೇಕು. ನೋಡಿ, ಪೇಪರ್ಗಳಲ್ಲಿ ಕಟಿಂಗ್ಸ್ ಬಂದಿದೆ. ಈ ಸಾರಿಗೆ ಇಲಾಖೆಗೆ ಬಡ್ಜೆಟಲ್ಲಿ 2,000 ಕೊಟ್ಟರಂತೆ. ಒಂದು ಬಸ್ ಎಕ್ಸ್ಟ್ರಾ ತಗೊಂಡಿಲ್ಲ. ಸ್ಕೂಲ್ಗೆ ಹೋಗ್ತಿರ್ತಕ್ಕಂಥ ಮಕ್ಕಳಿಗೆ ಯಾರು ಪಾಸ್ ತಗೊಂಡು ಓಡಾಡ್ತಿದ್ರು ಅವ್ರ ಬಸ್ಗಳನ್ನ ಕಟ್ ಮಾಡಿದ್ದಾರೆ. 10 ಬಸ್ ಓಡಾಡೋ ಕಡೆಯಲ್ಲಿ 2 ಬಸ್ ಮಾತ್ರ ಓಡಾಡುತ್ತೆ. ಮತ್ತು ಸಿಟಿ ಬಸ್ಗಳಲ್ಲಿ 10 ಬಸ್ ಇದೆ, 1 ಬಸ್ ಮಾತ್ರ ಓಡಾಡುತ್ತೆ. ಜನಗಳು ಯಾವುದೇ ಬಸ್ ಸ್ಟಾಪಲ್ಲಿ ಗಂಟೆಗಟ್ಟಲೆ ಕ್ಯೂ ಕಾಯ್ತಾರೆ. ಮತ್ತು ಸಂಬಳಗಳು ಕೊಡೋದ್ರಲ್ಲಿ ಯಾರು ಟೀಚರ್ಸ್ ಇದ್ದಾರೆ, ಗ್ರಾಮಾಂತರ ಪ್ರದೇಶದ ಟೀಚರ್ಸ್ ಇದ್ದಾರೆ, ಅವರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಪ್ರತಿ ತಿಂಗಳು 1ನೇ ತಾರೀಕು ಕೊಡ್ತಕ್ಕಂಥ ಸಂಬಳ 2 ತಿಂಗಳು 3 ತಿಂಗಳಿಗೊಂದು ಸರಿ ಕೊಡ್ತಾ ಇದ್ದಾರೆ. ಇವೆಲ್ಲ ಗಮನ ಇಡಬೇಕಾದ ಅಂಶಗಳು. ನಾವಿದೆಲ್ಲ ಗಮನದಲ್ಲಿ ಇಟ್ಕೋತಾ ಹೋದರೆ ಬಡ್ಜೆಟಲ್ಲಿ ಪೇಪರ್ ಬಂದಿದೆ, 2,000 ಕೋಟಿ ರೂಪಾಯಿನ ಸಾರಿಗೆ ಇಲಾಖೆಗೆ ಕೊಟ್ಟಿದ್ದಾರಂತೆ. ಎಲ್ಲಿಂದ ಕೊಡ್ತಾರೆ ಇವ್ರು ದುಡ್ಡು? ಇವರು ಏನಾದ್ರು ಜೋಬಿಂದ ಕೊಡ್ತಾರಾ ಅನ್ನೋದು ನಮ್ಮ ಪ್ರಶ್ನೆ. ಜೋಬಿಂದ ಕೊಟ್ಟರೆ ಅದ್ರ ಬಿಸಿ ಮುಖ್ಯಮಂತ್ರಿಗೂ ತಟ್ಟುತ್ತೆ, ಕಾಂಗ್ರೆಸ್ ಪಕ್ಷದವ್ರಿಗೂ ತಟ್ಟುತ್ತೆ. ಯಾರೋ ಟ್ಯಾಕ್ಸ್ ಕಟ್ಟೋರು ದುಡ್ಡು ಕಟ್ತಾರೆ, 1,000 ಕೋಟಿ ಬರುತ್ತೆ, ಅದರಲ್ಲಿ 2,000 ಕೋಟಿ ಸಾರಿಗೆ ಇಲಾಖೆ ಕೊಡ್ತೀವಿ ಅಂತಂದರೆ ದೊಡ್ಡ ಎಸ್ಗೆ ಅಲ್ಲ ರೀ ಇದು. ದೇಶನ ಸ್ಟ್ರಾಂಗ್ ಮಾಡೋ ವಿಧಾನ ಅಲ್ಲ. ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು. ಪ್ರತಿಯೊಬ್ಬ ದುಡಿತಕ್ಕಂಥ ವ್ಯಕ್ತಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡದೆ ಭಿಕ್ಷುಕರನ್ನಾಗಿ ಮಾಡೋಕ್ಕೆ ಹೊರಟು ದೇಶವನ್ನು ಸ್ಟ್ರಾಂಗಾಗಿ ಕಟ್ತೀವಿ ಅಂತಂದರೆ ವಿಪರ್ಯಾಸದ ಮಾತು ಅಂತ ನಮಗನ್ಸುತ್ತೆ. ನಿಮಗೆ ಅನ್ಸೋದಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಎಲ್ರಿಗೂ ಅನ್ನಿಸ್ಬೇಕು ರೀ. ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ಕಾಯಕವೇ ಕೈಲಾಸ ಅಂದರು. ಯಾರಿಗೆ ಕೆಲಸ ಮಾಡ್ತಾನೆ ಅವನು ಮಾತ್ರ ಸ್ವರ್ಗದಲ್ಲಿರ್ತಕ್ಕಂಥ ಅಧಿಕಾರ ಪಡಿತಕ್ಕಂಥವನು, ಅವ್ರಿಗೆ ಮಾತ್ರ ಸ್ವರ್ಗ ಸಿಗುತ್ತೆ ಅಂತ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಸ್ವರ್ಗ ಸಿಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ 1000 ವರ್ಷಗಳಿಂದ ಹೇಳ್ಕೋತಾ ಬಂದಿದ್ದೀವಿ. ಮತ್ತು ಬಸವಣ್ಣವ್ರು ಹೇಳಿದ್ದಾರೆ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ. ದುಡಿತಕ್ಕಂಥ ಅವಕಾಶ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅವನು ಶ್ರೀಮಂತನಾಗೋದಕ್ಕೆ ಸಾಧ್ಯ, ಆ ಸಮಾಜ ಶ್ರೀಮಂತವಾಗಿರೋದಕ್ಕೆ ಸಾಧ್ಯ, ಆ ದೇಶ ಶ್ರೀಮಂತವಾಗಿರೋದಕ್ಕೆ ಸಾಧ್ಯ. ಶ್ರೀಮಂತವಾಗಿರ್ತಕ್ಕಂಥ ದೇಶ ಮಾತ್ರ ಸ್ಟ್ರಾಂಗ್ ಆಗಿರ್ತಕ್ಕಂಥ ದೇಶ ಆಗ್ಬೋದು. ಏನಾಗಿದೆ, ಚೈನಾ ದೇಶದವರು ಮೊನ್ನೆಲ್ಲೋ ಇದು ನೋಡ್ತಾಯಿದ್ದು, ಇಂಟರ್ನೆಟ್ಟಲ್ಲಿ ನೋಡ್ತಾಯಿದ್ದು, ಯಾವುದೋ ಹಿಮಾಲಯ ಪರ್ವತ ಹತ್ತಬೇಕು ಅಂತಂದರೆ ನೋಡಿ ಎಸ್ಕಲೇಟ್ರ್ ಹಾಕಿದಾರಂತೆ. ಯಾರು ಹೋಗೋದೇ ಬೇಕಿಲ್ಲ ರೀ, ನಡ್ಕೊಂಡು ಹೋಗೋದೇ ಬೇಕಿಲ್ಲ. ತುದಿನಲ್ಲಿ ಕೂತ್ಕೊಂಡು ಬೆಳಗ್ಗೆ ಇರ್ತಕ್ಕಂಥ ಪ್ರಪಂಚ ನೋಡ್ಬೋದು, ಐಸಿನ ಸೌಂದರ್ಯ ಸಹ ಇದು ಮಾಡ್ಬೋದು, ಚಳಿನ ಅನುಭವಿಸ್ಬೋದು. -30 ಡಿಗ್ರಿ ಸೆಂಟಿಗ್ರೇಡ್ ಇರ್ತಕ್ಕಂಥ ಚಳಿನೂ ಸಹ ನಾವು ಅನುಭವಿಸ್ಬಿಟ್ಟು ಬರ್ಬೋದು. ಇಂಥ ಇದಾಗಿದೆ ಅಂತಂದರೆ, ಮತ್ತು ನೀರಿನ ಮೇಲೆ
ಫ್ಲೋಟಿಂಗ್ ರೋಡುಗಳನ್ನ ಮಾಡಿಬಿಟ್ಟು ಅದ್ರ ಮೇಲೆ ಕಾರುಗಳು ಓಡಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಚೈನಾ ದೇಶ ನಮ್ಮ ದೇಶ ಚೈನಾ ದೇಶವನ್ನು ಹಿಂದುಕ್ತಾ ಇದೆ ಜನಸಂಖ್ಯೆಯಲ್ಲಿ. ಹಾಗಾಗಿ ನಾವು ಚೈನಾಕ್ಕಿಂತ ಸ್ಟ್ರಾಂಗ್ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕೆ ಸಾಧ್ಯನಾ? ಅದರಲ್ಲಿ ಕಾಂಗ್ರೆಸ್ನವರು, ಅದರಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನಾಗಿದೆ, ಫ್ರೀ ಕೊಟ್ಬಿಟ್ಟು ನಾವು ಬಲವಾದ ಸೈನ್ಯ ಕಟ್ತೀವಿ ಅಂತಂದರೆ ಇದು ಸಾಧ್ಯನಾ? ಒಂದು ಕಡೆ ಫ್ರೀ ಕೊಡ್ತಾ ಇದ್ದಾರೆ, ಫ್ರೀ ಕೊಟ್ಬಿಟ್ಟು ಅಧಿಕಾರ ಅನುಭವಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಗುಲಾಮರಾಗಿ ಹೊರಟಿದ್ದಾರೆ. ನಮ್ಮ ಇಡೀ ದೇಶ ಗುಲಾಮರನ್ನಾಗಿ ಮಾಡಿದರೆ ನೋಡಿ, ಮುಸಲ್ಮಾನರು ನಮ್ಮ ದೇಶವನ್ನು 1,500 ವರ್ಷಗಳ ಕಾಲದ ಆಳಿದ್ರು. ಅದರಲ್ಲಿ ಔರಂಗಜೇಬ್, ಅಕ್ಬರ್, ಮೊಹಮ್ಮದ್ ಖಿಲ್ಜಿ ಅಂತ ಅನೇಕರು ನೋಡ್ತೀವಿ. ಇವರೇನು ಮಾಡಿದರು, ಜಜಿಯಾ ಅಂತ ವಸೂಲು ಮಾಡೋರು ಕಂದಾಯನ. ಜಜಿಯಾ ಅಂದರೆ ಏನು ಗೊತ್ತಾ? ಮುಸಲ್ಮಾನರ ಆಕ್ರಮಣದಿಂದ ಹಿಂದೂಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು. ಅಂದರೆ ನಮ್ಮ ಹೆಣ್ಮಕ್ಳುಗಳನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಮದುವೆ ಮಾಡ್ಕೊಡೋರು. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡೋದು, ಹಿಂದೂಗಳು ರಾತ್ರಿ ಮದುವೆ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಅಂದರೆ ತಾಳಿ ಕಟ್ಟೋವಂಥ ಸಂದರ್ಭ ಬಂತು, ಮುಹೂರ್ತ ಅಂತಂದರೆ ರಾತ್ರಿ 12 ಗಂಟೆ ಮೇಲೆ ಬೆಳಗಿನ ಜಾವ 4 ಗಂಟೆ ಒಳಗೆ ಮಾಡೋರು. ಈ ಥರ ಒಂದು ಮದುವೆನ ನಾನು ಸಹ ಅಟೆಂಡ್ ಮಾಡಿದ್ದೀನಿ ಗಿಂಡಿನಲ್ಲಿ. ಅಲ್ಲಿ ಪಟಾಕಿ ಫ್ಯಾಕ್ಟ್ರಿ ಎಲ್ಲ ಇದೆ, ತಮಿಳ್ನಾಡಿನಲ್ಲಿ ಹೋಗಿ ಅಟೆಂಡ್ ಮಾಡಿದೆ. ಅವರೇನು ಮಾಡಿದ್ರು, ಸ್ವೀಟ್ ಮಾಡ್ತಕ್ಕಂಥ ಸಿಂಧಿ ವಂಶದವರು. ಅವರು ನನ್ನ ಫ್ರೆಂಡು, ಮದುವೆಗೆ ಹೋಗಿದ್ದೆ. ಅಲ್ಲಿ ಹುಡುಗನ ಕಡೆಯವರಾಗಿ ನಾವೇ ಬಾರಾತಿ ಅಂತಂದರೆ ದಿಬ್ಬಣ ಹೊರಟ್ವಿ, ಎಲ್ಲ ಮಾಡಿದ್ವಿ. ಏನಾಗುತ್ತೆ, ಈ ಥರ ನಮ್ಮನ್ನೆಲ್ಲ ಫ್ರೀ ಮಾಡಿಬಿಟ್ಟು ಅಧಿಕಾರದ ದಲ್ಲಾಳಿಗಳಾಗ್ತಾ ಇದ್ದಾರೆ ಇವರು. ದಲ್ಲಾಳಿಗಳು ಮುಖ್ಯಮಂತ್ರಿ ಆಗಿದ್ದರೆ ಸಾಕು, ಏನಾದ್ರು ಮಾಡ್ಕೊಂಡು ಹೋಗಿ, ನೀವು ನನ್ನ ಮುಖ್ಯಮಂತ್ರಿ ಮಾಡಿ ಇಟ್ಕೊಂಡಿರಿ, ನನಗೆ ಮೋಜು ಮಸ್ತಿ ಮಾಡೋದಕ್ಕೆ ದುಡ್ಡು ಕೊಡಿ, ನನ್ನ ಮಕ್ಕಳು ಮೋಜು ಮಸ್ತಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಮೋಜು ಮಸ್ತಿ ಮಾಡ್ತಾ ಮಾಡ್ತಾ ಅದೆಲ್ಲೋ ಹೋಗಿ ಏಟು ತಿಂದು ಸತ್ತು ಹೋಗಿದ್ದು ಅದು ಗಮನಕ್ಕೆ ಬರಲಿಲ್ಲ ಅವರಿಗೆ, ಕಾಂಗ್ರೆಸ್ನವ್ರಿಗೆ. ಕಾಂಗ್ರೆಸ್ ಇರೋದು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾಯಿದೆ. ದೇಶ ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬ ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥ ಅವಕಾಶವನ್ನು ಸೃಷ್ಟಿ ಮಾಡಬೇಕು. ಅದು ಬಿಟ್ಟುಬಿಟ್ಟು ಇವರು ಊಟ ಫ್ರೀ ಕೊಟ್ಟೆ, ನೀರು ಫ್ರೀ ಕೊಟ್ಟೆ, 7 ಅಪ್ ಫ್ರೀ ಕೊಟ್ಟೆ, ಕೋಕಾ ಕೋಲಾ ಫ್ರೀ ಕೊಟ್ಟೆ ಅಂತಂದ್ಬಿಟ್ಟು ತಮ್ಮ ಬೆನ್ನು ತಾವೇ ತಟ್ಕೋತಾರೆ. ಈಗ ಏನು ಫ್ರೀ ಕೊಡ್ತಾ ಇದ್ದಾರೆ, ಇದೆಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನೊಬ್ಬ ಟ್ಯಾಕ್ಸ್ ಪೇಯರ್, ಪ್ರತಿಯೊಬ್ಬನೂ ಟ್ಯಾಕ್ಸ್ ಪೇಯರ್. GST ಬಂದ ಮೇಲೆ ಏನಾಗುತ್ತೆ, ಒಂದು ಬೀಡಿ ತೊಗೊಂಡ್ರೆ ಟ್ಯಾಕ್ಸ್ ಹಾಕ್ತಾರೆ, ಒಂದು ಬೆಂಕಿಪಟ್ಟಣ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತಾರೆ, ಕರ್ಪೂರ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತಾರೆ, ಊದಿನ ಕಡ್ಡಿ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತಾರೆ, ಅಕ್ಕಿ ಮಾರಾಟ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತಾರೆ, ಬೇಳೆ ಮಾರಾಟ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತಾರೆ, ರಾಗಿ ಮಾರಾಟ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತಾರೆ. 2 ಟ್ಯಾಕ್ಸ್ಗಳು, GST ಟ್ಯಾಕ್ಸು, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸು. ಇದು ನೋಡಿ, ನಮ್ಮ ದುಡ್ಡನ್ನು ನಮಗೆ ಕೊಟ್ಟು ದೊಡ್ಡ ಮನುಷ್ಯ ಅನಿಸ್ಕೊಳ್ತೇನೆ. ದೊಡ್ಡ ಮನುಷ್ಯ ಅಂತ ಅನಿಸ್ಕೊಳ್ಳೋನು ಬುದ್ಧಿವಂತ, ಅವನ್ನ ಕ್ರಿಕೆಟ್ ಅಂತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ 2ನೇ ಮಹಾಯುದ್ಧದ ಕಾಲದಲ್ಲಿ ವಿನ್ಸ್ಟನ್ ಚರ್ಚಿಲ್ ಒಂದು ಮಾತು ಹೇಳಿದ್ರು, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇಂಡಿಯಾ ಗಮನ ಇಟ್ಟು ಹೇಳಿದ್ರು ಅವರು. ಅದರಿಂದ ಸದ್ಯಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ ಇವ್ರಿಗೆ ಅಂತ ಹೇಳಿದರು. ಆದರೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ ಸಂದರ್ಭ 1947ನಲ್ಲಿ ಅಟ್ಲಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಹಾಗಾಗಿ ಅವರು ನಮ್ಗೆ ಊಟಕ್ಕೆ ಹಾಕೋಕ್ಕಾಗ್ದೇ, ನಮ್ಮನ್ನು ಯೋಚನೆ ಮಾಡೋಕ್ಕಾಗ್ದೇ, ಸಂಸಾರ ನಡೆಸೋಕ್ಕಾಗ್ದೇ ದೇಶ ಬಿಟ್ಟು ಹೋಗ್ತಾರೆ. ಆ ಟೈಮ್ನಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಗಲಾಟೆ ಮಾಡ್ತಿದ್ದವರು ಕಾಂಗ್ರೆಸ್ನವರು. ಹಾಗಾಗಿ ಕಾಂಗ್ರೆಸ್ನವರು ಮುಂಚೆಯಿಂದನೂ ತಮ್ಮ ಬೆನ್ನು ತಾವೇ ತಟ್ಕೋತಾರೆ. ಏನಾದ್ರು ಸಣ್ಣ ಕೆಲಸ ಮಾಡಿಬಿಟ್ಟು ಸಾಕು, ತಮ್ಮ ಬೆನ್ನು ತಾವೇ ತಟ್ಕೋತಾರೆ. ಈಗ ನೋಡಿ, ಫ್ರೀ ಬಿ ಕೊಟ್ಬಿಟ್ಟು ದೇಶಕ್ಕೆ ನಾವು ಬಡವರಿಗೆಲ್ಲ ಊಟ ಹಾಕ್ತಿದ್ದೀವಿ ಅಂತ ಹೇಳ್ಬಿಟ್ಟು ತಮ್ಮ ಬೆನ್ನು ತಾವೇ ತಟ್ಕೋತಾರೆ. ಈ ಸಂಪ್ರದಾಯ ಮುಂದುವರಿತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು. ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥ ಶಕ್ತಿಗಳಿಗೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೇಕು. ನರೇಂದ್ರ ಮೋದಿಯವರು ಈ ಕೆಲಸ ಮಾಡ್ತಾಯಿದ್ದಾರೆ. ಹಿಂದೆ ನಾವು ಪ್ರತಿಯೊಂದು ಯುದ್ಧ ಸಾಮಗ್ರಿಗಳು ತಗೋಬೇಕು ಅಂತಂದರೂ ಬೇರೆ ದೇಶಗಳ ದೇಶಗಳನ್ನ ಅವಲಂಬನೆ ಮಾಡಬೇಕಿತ್ತು. ಈಗೇನಾಗಿದೆ, ನಮ್ಮ ದೇಶದಲ್ಲೇ ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡ್ತಾ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾಯಿದ್ದೀವಿ. ನೋಡಿ, ಯುದ್ಧ ಸಾಮಗ್ರಿಗಳಲ್ಲಿ ನಾವು ಪರಿಪೂರ್ಣರಾಗಿದ್ದೀವಿ, ನಾವು ಸ್ವಾವಲಂಬಿಗಳಾಗಿದ್ದೀವಿ, ನಾವು ಕೆಲಸ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ತಾಯಿದ್ದೀವಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾಯಿದ್ದೀವಿ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸಬೇಕಾಗತ್ತೆ. ಧನ್ಯವಾದ, ನಮಸ್ಕಾರ.